ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವ? ಲೈಕ್ ಮಾಡಬೇಕು, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೂ ಎಷ್ಟು ಕೆಲಸ ಅಂತಂದರೆ, ನನಗೆ ಕೆಲಸದವ್ರು ಬೇರೆ ಬಂದಿಲ್ಲ ಅಂತೇಳ್ಬಿಟ್ಟು ನಾನೇ ಎಲ್ಲ ಕಸನೆಲ್ಲ, ಬಟ್ಟೆ, ಪಾತ್ರೆ ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ಮಗ ನನ್ನ ನೋಡಿಬಿಟ್ಟು ನೆಲ ಒರೆಸ್ಕೊಡ್ತೀನಿ ಅಂತೇಳ್ಬಿಟ್ಟು ನೆಲನ ಒರೆಸ್ಕೊಡ್ತಾ ಇದ್ದಾನೆ. ಅದನ್ನು ಹೆಂಗೆ ಒರೆಸ್ತಾ ಇದ್ದಾನೆ ಅಂದರೆ, ಒರೆಸೋ ಏನೋ ಅಷ್ಟು ಕೆಡ್ದಾಗ ಒರೆಸ್ತೀಯ. ನೆಲ ಒರೆಸೋದನ್ನು ಎಷ್ಟು ಅವತರವಾಗಿ ನೆಲನ ಒರೆಸ್ತಾ ಇದ್ದ. ಇನ್ನು ಅವ್ನು ಒರೆಸಿದ ಮೇಲೆ ನಾನು ಇನ್ನೊಂದ್ಸಲ ಒರೆಸಲೇಬೇಕು ಅಂತೇಳಿ ನನಗೆ ಗೊತ್ತಿತ್ತು. ಹಾಗಾಗಿ ಅವ್ನಿಗೆ ಸ್ವಲ್ಪ ರೂಢಿ ಆಗಲಿ, ಮಕ್ಕಳಿಗೆ ಹಂಗೇ ಬಿಡಬಾರ್ದು. ಸಣ್ಣ ಪುಟ್ಟವನ್ನ ಅವರು ತಪ್ಪು ಮಾಡಿದರೂ ಪರವಾಗಿಲ್ಲ, ಹೇಳ್ಕೊಟ್ಕೊ ಅಂತ ಹಂಗೆ ಸ್ವಲ್ಪ ಮಾಡಿಸ್ತಾ ಇದ್ರೆ ಕೆಲಸನ ಮಾಡ್ತಾರೆ. ಹಾಗಾಗಿ ಅವ್ನು ಮಾಡಿದ್ಮೇಲೆ ನಾನು ಇನ್ನೊಂದ್ಸಲ ನೆಲ ಒರೆಸಿದ್ರೆ ಆಯಿತು ಅಂತೇಳ್ಬಿಟ್ಟು ಅವನು ಇನ್ನು ನೆಲನ ಒರೆಸ್ತಾ ಇದ್ದ. ನೋಡ್ಬೋದು ಹೆಂಗೆ ನೆಲ ಒರೆಸ್ತಾ ಇದ್ದ ಅಂತ. ಇನ್ನು ನಾನು ಅಷ್ಟೇ, ಪಾತ್ರೆನೂ ಅಷ್ಟೇ ಇನ್ನೊಂದು ಸ್ವಲ್ಪ ಇದು ಎಲ್ಲ ತೊಳಿತಾ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಲಾ ಅಂತ ಕೇಳಿದ್ರು. ಅಪ್ಪ ಏನೂ ಬೇಡ, ಒಂದು ಮಾಡೋದಿರಲಿ, ಆಮೇಲೆ ಡಬಲ್ ಕೆಲಸ ಅಂತೇಳ್ಬಿಟ್ಟು ಇನ್ನು ನನ್ನ ಕೆಲಸನ ನಾನೇ ಮಾಡ್ಕೋತಾ ಇದ್ದೀನಿ. ನಿಧಾನ ಅಡ್ಡ ನಿಂತ್ಕೊಂಡಿದೆಯಲ್ಲ ಟ್ಯಾಬ್ಲೆಟ್ಸ್. ಈ ಯಾವ್ದು ಕೈ ಎಲ್ಲ ಮುಟ್ತೀಯಾ? ನಿನ್ನ ಶುದ್ಧವಾದ ಕೈ ನೀನೇ ಇಡ್ಕ, ನೀನೇ ತಿನ್ಕ ಶುದ್ಧವಾದ ಕೈಯಿಂದ. ಇವನೇನಾದ್ರೂ ಡಾಕ್ಟ್ರ್ ಏನಾದ್ರೂ ಆಗಿದ್ರೆ ಎಲ್ಲರ ಕತೆ ಮುಗಿಸಿಟ್ಬಿಡ್ತಿದ್ದೆ. ಅಷ್ಟೇನಾ ಅದು? ನನ್ನ ಪರ್ಸ್ ಅಲ್ಲೇ ಇದೆ. ಪಾಪ ಕೆಲಸದಳು ಬೇರೆ ಬಂದಿಲ್ಲ ಅಂತೇಳಿ ಇವಾಗ ಕಸ ನೆಲ ಎಲ್ಲ ಮಾಡಿಕೊಟ್ರು. ನಾನು ಪಾತ್ರೆ ಒಂದು ತೊಳೆದೆ, ಮಕ್ಕಳೇ ಇಬ್ಬರು ಕಸನೆಲ್ಲ ಮಾಡಿಕೊಟ್ರು. ಇವಾಗ ಜ್ಯೂಸ್ ಕುಡಿತಾ ಇದ್ದಾಳೆ ನನ್ನ ಮಗಳು, ಮೆಡಿಸಿನ್ ಜ್ಯೂಸ್. ಏನ ಹೋಗ್ತಾನಂತೆ ಚಿಂಟು ಕಸ ಹಾಕಿ ಬರೋಕ್ಕೆ. ಎಲ್ಲ ಕವರ್ನಲ್ಲಿ ಇಟ್ಟಿದ್ದೀನಿ ನೋಡು, ಅದೊಂದೇ ಇರೋದು. ಒಂದೇ ಒಂದು ಕವರ್ ಇರೋದು. ಇಲ್ಲ, ನೀವು ಹೋಗೋದಿದ್ರೆ ನೀವು ಹೋಗಿ ಹೋಗ್ಬಿಡ್ರಿ ಅಷ್ಟೇ. ದೊಡ್ಡದಲ್ಲ, ಚಿಕ್ಕದೇ ಇರೋದು. ಅದೇನು ಚಿಂಟು ಆ ಕವರ್ ಖಾಲಿ. ಚಿಂಟು ತೊಗೊಂಡೋಗಪ್ಪ ನೀನು, ಪಾಪ ಜೊತೆಗೆ ಹೋಗ್ಬಾ ನೀನು. ಅಕ್ಕಿ ನೀಟಾಗಿ ಇಟ್ಕೊಂಡು ಹೋಗಪ್ಪ. 2 ಕೈಲಿ ಇಟ್ಕೊಂಡು ಹೋಗು, ಬೀಳಿಸಿದ್ರೆ ಆಮೇಲೆ ನೀನೇ ಎತ್ಕೊಂಡು ಹೋಗ್ಬೇಕಾಗ್ತೈತಿ. ಗೊತ್ತಿ ಚಿನಿ, ಲಕ್ಕಿಗೆ ಐತಲ್ಲ ಇದು ಬೆಲ್ಟ್ ಹಾಕ್ಬಿಡು. ಲಕ್ಕಿಗೆ ಬೆಲ್ಟ್ ಹಾಕಿ ವಾಕ್ ಕರ್ಕೊಂಡು ಹೋಗಮ್ಮ ಪಾಪ. ಅದಕ್ಕೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡ್ತೀಯ ನೀನು ಇವತ್ತು? ಸ್ನಾನ ಎಲ್ಲಿಗೆ? ಟ್ರಿಮ್ ಮಾಡ್ಸೋಕೆ. ಅದಕ್ಕೆ ಟ್ರಿಮ್ ಮಾಡ್ಸೋಕೆ ನೀನು ಯಾವುದಾದ್ರೇನೆ, ಅದನ್ನು ನಮ್ಮ ಮಗು ಥರನೇ ತಾನೆ. ನಮ್ಮ ಪುಟ್ಟೆ ಪಾಪು ಇದು, ನಮ್ಮ ಪುಟ್ಟೆ ಪಾಪು. ನಿಂಗೆ ಇವತ್ತು ತಲಕ್ಕೆ ಹೋಗೋಣ. ಲಕ್ಕಿ ನೀನು ಪಚಂಡಿದ್ದೆಲ್ಲ ರಾತ್ರಿ ಇಲಿರಾಯ ಬಂದಿತ್ತು ಗೊತ್ತಾ? ಇಲಿ ಮುತ್ತ ಬಂದಿತ್ತು. ಇಲ್ಲಿ ಬಂದು ಲಕ್ಕಿ ಇಲ್ಲಿ ನನ್ನ ಬುಕ್ ಮೇಲೆಲ್ಲ ಮಲ್ಕೊಂತೀಯ ನೀನು? ನಿನ್ನೆ ರಾತ್ರಿ ಇಲ್ಲಿ ಮಲ್ಕೊಂಡಿದ್ವಿ ಹಾಲ್ನಲ್ಲಿ. ಸಖತ್ತಾಗಿ ನಿದ್ದೆ. ಒಂದು ವಿಡಿಯೋನ ತಗೊಳ್ಳಿಲ್ಲಲ್ಲ ನಾವು. ನನಗಂತೂ ನಿದ್ದೆನೇ ಬಂದಿಲ್ಲ. ಮೇಲೆ ಮಲ್ಕೊಂಡು ರೂಢಿಯಾಗಿ ಕೆಳಗಡೆ ಮಲ್ಕೋಬೇಕಂತಂದರೆ ಸಾಕು, ನನಗಂತೂ ಆಗೋದೇ ಇಲ್ಲ. ಇವ್ರ ಕಾಟಕ್ಕೆ ಮಲ್ಕೊಂಡಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡ್ತದೆ. ನಾನು ಒಂದು ಕಾಲು ಹಾಕಿದ್ದೆ, ಚಿಂಟು ಕೈ ಹಾಕಿದ್ದೆ. ನೀವು ಇವಳೊಂದು ಕಾಲು ಹಾಕ್ತಾಳೆ, ಅವನೊಂದು ಕೈ ಹಾಕ್ತಾನೆ. ನನಗೆ ನಿದ್ದೆ ಇಲ್ಲ ಸರಿಯಾಗಿ. ಅಪ್ಪ ನನಗೆ ಸಾಕಾಗ್ಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಮಲ್ಕೊಳೋದೇ ಇಲ್ಲ ಅನ್ಕೊಂಬಿಟ್ಟೆ.
ಅದಕ್ಕೆ ಕಾಲು ಮುಗಿತೀನಿ ಅಂತೇಳಿ ಕುತ್ಕೊಂಡಿದ್ದೀನಿ. ಅವಾಗಿಂದ ನೀವು ಮುಗಿಸ್ಕೊಂಡ್ವರೆಗೂ ನಾನು ಎದ್ದಾಳಲ್ಲ ಅಂತ ಅದಕ್ಕೆ ಮುಗಿಸ್ಕೊಂಡಿದ್ದೀನಿ. ಜನ್ಮ ಜನ್ಮದಲ್ಲೂ ಎಷ್ಟು ಹೆಸರು ಮುಗಿಸ್ಕೊಳೋದೇ ಇಲ್ಲ ನಮ್ಮ ಮನೆಯವ್ರು, ಕಾಲು ಮುಗಿಸ್ಕೊಳೋದೇ ಇಲ್ಲ. ಇವತ್ತು ಮುಗಿಸ್ಕೊಂಡಿದ್ದಾರೆ ನಮ್ಮ ಮನೆಯವರು, ಕಾಲು ಮುಗಿಸ್ಕೊಳೋದೇ ಇಲ್ಲ. ಅದಕ್ಕೆ ಇವತ್ತು ಕಾಲು ಮುಗಿಸ್ಕೊಳೋವರೆಗೂ ಬಿಡಲ್ಲ ಅಂತ ಕೆಳಗಡೆನೇ ಕುತ್ಕೊಂಡ್ಬಿಟ್ಟಿದ್ದೆ. ಇನ್ನು ನನ್ನ ನೆಕ್ಸ್ಟ್ ಡೇ ಲಾಗ್ನು ಕಂಟಿನ್ಯೂ ಮಾಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಇದು ನನ್ನ ಮಗಳದು ಬರ್ತಡೇ ಆಗಿರೋದ್ರಿಂದ ಇನ್ನು ನಾನು ಅಷ್ಟೇ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಇನ್ನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅವಳಿಗೂ ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಚೆನ್ನಾಗಲ್ವಾ. ಇನ್ನು ವರ್ಷ ಬರ್ತಡೇಗೆ ಅಂತೇಳಿ ಕಂಪಲ್ಸರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಕಾಲೇಜ್ ಬೇರೆ ಬೆಳಿಗ್ಗೆನೇ ಇರೋದ್ರಿಂದ ಇನ್ನು ಅಷ್ಟೊತ್ತಿಗೆ ಟೈಮ್ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಇನ್ನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಕಾಲೇಜಿಗೆ ಹೋಗುವಾಗ ಇನ್ನು ದೇವಸ್ಥಾನಕ್ಕೆ ಅಂತ ಬಂದ್ವಿ. ನೋಡ್ಬೋದು ನೀಲಕಂಠೇಶ್ವರ ದೇವಸ್ಥಾನ ಇದು ನಮ್ಮ ಮನೆ ಹತ್ರನೇ ಇದೆ. ಹಾಗಾಗಿ ಇನ್ನು ಇದು ಸ್ವಲ್ಪ ಹತ್ರನೇ ಇದೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನು ಕಾಲೇಜಿಗೆ ಬಿಟ್ಟರೆ ಆಯಿತು ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ. ಇನ್ನು ಇಲ್ಲಿ ಯಾವಾಗಲೂ ಅಷ್ಟೇ ನಾವು ಅಭಿಷೇಕನ ಮಾಡಿಸ್ತಾ ಇರ್ತೀವಿ. ಹಾಗೆ ಇಲ್ಲಿ ಹುಣ್ಣಿಮೆ ಬಂದರೆ ಇನ್ನು ಸತ್ಯನಾರಾಯಣ ಪೂಜೆನ ಮಾಡಿಸ್ಬೋದು. ಇಂಟ್ರೆಸ್ಟ್ ಇರೋರು ಆ ಥರ ಇರುತ್ತೆ. ಅವ್ರು ನಮ್ಮ ಹೆಸ್ರನ್ನ ಬರೆಸಿದ್ರೆ ಸಾಕು, ಅವರು ಪೂಜೆ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ, ದೊಡ್ಡದಿದೆ ದೇವಸ್ಥಾನ, ನೋಡ್ಬೋದು. ಇನ್ನು ಅಲ್ಲಿ ನಾಗರಕಟ್ಟಿನೂ ಇಲ್ಲೇ ಇದೆ. ಇನ್ನು ಈ ದೇವಸ್ಥಾನಕ್ಕೆ ಹೋದರೆ ಎಲ್ಲ ದೇವರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿಗೆ ಬಂದುಬಿಟ್ಟು ಇನ್ನು ಕೈಯೆಲ್ಲ ಮುಗಿದ್ಬಿಟ್ಟು ಅವಳಿಗೆ ಕಾಲೇಜಿಗೆ ಬಿಟ್ಬಿಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ನನ್ನ ಮಗನಿಗೆ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಇನ್ನು ಅವಾಗಲೇ 9:30 ಆಗಿತ್ತು. ಇನ್ನು ಇದು ಟಿಫನ್ ಎಲ್ಲ ಆದಮೇಲೆ ಇನ್ನು ಒಂದು ವೀಡಿಯೋ ತಗೊಳ್ಳೋಣ ಅಂತ ದೇವ್ರದ್ದು, ಹಾಗಾಗಿ ಒಂದು ವೀಡಿಯೋನ ತಗೊಂಡೆ. ಇವತ್ತು ನನ್ನ ಮಗಳದು ಬರ್ತಡೇ ಅಂತ ಹೇಳ್ಬಿಟ್ಟು ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲಿಂದ ಸ್ವಲ್ಪ ಕೆಲಸ ಅಂತ ಏನಿಲ್ಲ, ಇನ್ನು ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು. ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅವರೆಕಾಳು ಸಾರು ಮಾಡಿದ್ದೆ, ಭಾಳ ಚೆನ್ನಾಗಾಗಿತ್ತು ಊಟ. ಇವಾಗ ಜಸ್ಟ್ ಊಟ ಆಯಿತು. ಕಡಕ್ಲು ರೊಟ್ಟಿ ತೊಗೊಂಬಂದಿದ್ರು ನಿನ್ನೆ ನಮ್ಮ ಮನೆಯವರು. ಎಷ್ಟು ಚೆನ್ನಾಗಿದೆ ಅಂದರೆ ರೊಟ್ಟಿ ಇಲ್ಲಿ ಸೈಜ್ ತುಂಬ ಚಿಕ್ಕದು, ಇಷ್ಟಿಷ್ಟೇ ಇರ್ತವೆ, ಬಟ್ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಆ ರೇಟಿಗೆ ಇನ್ನೂ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಒಂದೊಂದು ರೊಟ್ಟಿ 10 ರೂಪಾಯಿ ನನಗೆ ತೊಗೊತಾರೆ. ಇಷ್ಟಿಷ್ಟೇ ಇರ್ತವೆ, ಹಂಗೆ ತೊಗೊಂಡು ಹಂಗೆ ತಿನ್ಬಿಡ್ಬೋದು. ಮೆತ್ತ ರೊಟ್ಟಿ ಆದರೆ, ಗಟ್ಟಿ ರೊಟ್ಟಿ ಆದರೆ ಅದ್ರ ಇಷ್ಟೇ ಇರುತ್ತೆ, ಅದನ್ನು ಅಷ್ಟೇ ಅದೇ ರೇಟೇ. ಬಟ್ ಏನು ಅಂತಂದರೆ ಅಷ್ಟು ಕೊಟ್ಟು ಇಷ್ಟು ಅಂತ ಅನಿಸುತ್ತೆ. ಮೆತ್ತಗಿರೋ ರೊಟ್ಟಿ 8 ರೂಪಾಯಿ, ಗಟ್ಟಿ ಇರೋ ರೊಟ್ಟಿ 10 ರೂಪಾಯಿ, ಆ ಥರ ಒಂದೊಂದು ರೇಟ್ ಇದ್ದಾವೆ. ಅಂದರೆ ಕಡಕ್ಲು ರೊಟ್ಟಿನೇ ಒಂದು ರೇಟು, ಮೆತ್ತಗಿರೋ ರೊಟ್ಟಿನೇ ಒಂದು ರೇಟು. ನೋಡ್ಬೋದು ಫ್ರೆಂಡ್ಸ್ ರೊಟ್ಟಿ ಎಷ್ಟಿದೆ ಅಂತ. ಇಷ್ಟಿದೆ ರೊಟ್ಟಿ. ಅಷ್ಟು ದುಡ್ಡು ತೊಗೊತಾರೆ, ಬಟ್ ಅದು ಏನೂ ಇದನ್ನೇ ಇಲ್ಲ ಹೇಳಬೇಕು ಅಂತಂದರೆ. ಹೊಟ್ಟೆ ಉರಿಯುತ್ತೆ, ಬಟ್ ಏನು ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ತರಿಸ್ಕೋಬೇಕು ಅಷ್ಟೇ. ಬಿಟ್ಟರೆ ಮನೆಯಲ್ಲೇ ನಾವೇ ಮಾಡ್ಬೋದು. ನನಗೆ ಕೈ ಇದು ಸ್ವಲ್ಪ ಹಿಂಗಾಗಿರೋದ್ರಿಂದ ಯಾಕೋ ಈ ಚಳಿಗೆ ಜುಮ್ ಅನ್ನುತ್ತೆ, ಹಂಗಾಗಿ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಹಂಗಾಗ್ಬಿಟ್ಟು ರೊಟ್ಟಿ ತರಿಸಿದೆ. ಒಂದಿಷ್ಟು ರೊಟ್ಟಿ ಇದೆ ಅಷ್ಟೇ. ನೋಡ್ಬೋದು ನೀವು, ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೇ ರೊಟ್ಟಿ ಇದೆ, ಇಷ್ಟಕ್ಕೆ ಅಷ್ಟು ದುಡ್ಡು. ಅಲ್ಲ, ಅವರು ತಿನ್ನಲಿ, ನಾವು ತಿನ್ನೋಣ, ಬೇಡ ಅಂತನಲ್ಲ, ಬಟ್ ಅದಕ್ಕೊಂದು ನ್ಯಾಯವಾಗಿರೋ ಒಂದು ಇದು ಇರಬೇಕಲ್ವ. ಅಷ್ಟು ದುಡ್ಡು ಕೊಟ್ಬಿಟ್ಟು ಇಷ್ಟು ರೊಟ್ಟಿ, ಅದು ಹೆಂಗಿದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಸೈಜೂ ಅಷ್ಟೇ, ರೌಂಡೂ ಇಲ್ಲ, ಹಿಂಗೆ ಚೂಪಿಗೆ ಇಲ್ಲಿಂದ ಇಷ್ಟು ಹೋಗಿದೆ, ಇಲ್ಲೊಂದು ಇಷ್ಟಿಲ್ಲ, ಆ ಥರ ಇದೆ ರೊಟ್ಟಿ. 8 ರೂಪಾಯಿ ತೊಗೊತಾರೆ ರೊಟ್ಟಿಗೆ. ಅಲ್ಲ ಫ್ರೆಂಡ್ಸ್, ಇಷ್ಟು ರೊಟ್ಟಿ ಇದೆ, ಅದಕ್ಕೆ 8 ರೂಪಾಯಿ ಕೊಟ್ಟು ತಿನ್ನೋ ಅಂಥ ಥರನೇ ಇಲ್ಲ. ಏನು ಮಾಡಬೇಕು, ಮಾಡೋಕ್ಕಾಗಲ್ಲ. ಒಂದೊಂದ್ಸಲಿ ಹಿಂಗೆ ತರಿಸ್ಕೊಳ್ಳೇಬೇಕಾಗುತ್ತೆ ಅಂತ ತರಿಸ್ಕೋಬೇಕಷ್ಟೇ. ಬಿಟ್ಟರೆ ಒಂದೊಂದ್ಸಲಿ ಅದು ನೋಡಿದ್ರೇ ಬೇಜಾರಾಗುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟು ಇದನ್ನೆಲ್ಲ ತಿನ್ನಬೇಕಾ ಅಂತೇಳಿ. ಬಟ್ ರೊಟ್ಟಿ ತಿಂದು ರೂಢಿ ಆಗ್ಬಿಟ್ಟಿದೆಯಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ಮಾಡೋರ್ಗಾದರೂ ಒಂದು ಸ್ವಲ್ಪ ಆದರೂ ಹೌದು ನಾವು ಈ ಥರ ಕೊಡ್ತಾಯಿದ್ದೀವಿ, ಏನಾದರೂ ಕೊಡ್ತಾಯಿದ್ದೀವಿ ಅವ್ರಿಗೆ ಸ್ಯಾಟಿಸ್ಫೈ ಆಗಂಗಾದರೂ ಕೊಡಬೇಕು. ಯಾಕಂದರೆ ಅಷ್ಟು ದುಡ್ಡು ತೊಗೊಂಡ್ಬಿಟ್ಟು ಬೇಕಾದ್ರೆ ಇನ್ನೊಂದು 2 ರೂಪಾಯಿ ಜಾಸ್ತಿನೇ ತೊಗೊಳ್ಳಿ, ಒಂದು ಸ್ವಲ್ಪ ಚೆನ್ನಾಗಿ ದಪ್ಪವಾಗಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಿ ರೊಟ್ಟಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ತಿನ್ನೋದ್ರೂ ಒಂಥರ ಸ್ಯಾಟಿಸ್ಫೈ ಆಗಬೇಕು. ಒಂದೇ ಇನ್ನು ಮೆತ್ತ ರೊಟ್ಟಿ ತೋರಿಸ್ತೀನಿ ಯಾವಾಗಾದರೂ ತಂದಾಗ, ಅದಂತೂ ಇಷ್ಟು ಒಂದೇ ಗುಕ್ಕಿಗೆ ತಿಂದ್ಬಿಡ್ಬೋದು ಆ ರೊಟ್ಟಿನ, ಆ ಥರ ಇರುತ್ತೆ ಆ ರೊಟ್ಟಿಗೆ. ಇನ್ನು ಇಲ್ಲಿ ಬೆಂಗಳೂರಿನಲ್ಲಿ ಬೇರೆ ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ, ಅಂದರೆ ಈ ಥರ ಎಲ್ಲ ಯಾರೂ ಮಾಡೋದಿಲ್ಲ. ಇಲ್ಲಿ ಬೆಂಗಳೂರಿನಲ್ಲೇ ಈ ಥರ ರೊಟ್ಟಿನ ಮಾಡ್ತಾಯಿದ್ದಾರೆ, ನಾನು ನೋಡ್ತಾ ಇದ್ದೀನಿ. ಇವರೇ ದಾವಣಗೆರೆ
ಇಲ್ಲೇ ಮಾಡ್ತಾ ಇರೋದು. ಬೇರೆ ಕಡೆ ನಾನು ಎಲ್ಲಿ ಆ ಥರ ನೋಡಿಲ್ಲಪ್ಪ ರೊಟ್ಟಿನ ಮಾಡೋದು. ದಾವಣಗೆರೆನಲ್ಲಿನೂ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾರೆ, ಮತ್ತು ಬೇರೆ ಕಡೆ ಎಲ್ಲ ನೋಡಿದ್ದೀವಲ್ಲ ಬೇರೆ ಊರಲ್ಲೆಲ್ಲ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಯಾಕೆ ಇಷ್ಟಿಷ್ಟೇ ರೊಟ್ಟಿ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಲೆಗಳು ಜಾಸ್ತಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಿದ್ದಾರೋ ಏನೋ. ಬಟ್ ಬೆಲೆ ಜಾಸ್ತಿ ಅಂತಂದ್ರೂ ಇಷ್ಟು ಹಿಟ್ಟು ತೊಗೊಂಬಿಟ್ಟು ಇಷ್ಟು ರೊಟ್ಟಿ ಮಾಡಿದ್ರೆ ಏನು ಟೇಸ್ಟ್ ಇರುತ್ತೆ. ನನಗೆ ಅದು ಯಾಕೋ ಒಂಥರ ಬೇಜಾರಾಯಿತು. ಮಾಡಿದ್ರೆ ಚೆನ್ನಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಹೊಟ್ಟೆಪಾಡು ನಮಗೂ ಹೊಟ್ಟೆಪಾಡು. ಏನೇ ಹೇಳ್ತಾರಲ್ಲ, ಎಲ್ಲ ಹೇಳೋರ್ಗೂ ಹೇಳ್ಬಿಟ್ಟು ಮತ್ತೆ ಲಾಸ್ಟಿಗೆ ಕೊನೆಗೆ ನಾನೇ ಹೆಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೊಟ್ಬಿಟ್ಟು ಹಿಂಗಲ್ಲ ಅಂತ ಅದೊಂದು ಸ್ವಲ್ಪ ಇದಿದೆ, ಬಿಟ್ಟರೆ ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಮತ್ತು ನನ್ನ ಮಗಳು ಕಾಲೇಜಿಗೆ ಹೋಗಿದ್ದಾಳೆ. ಬಂದಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬರ್ತಡೆ ಏನು ಸ್ಪೆಷಲ್, ಏನು ಪ್ಲ್ಯಾನ್ ಅಂತ ಏನಿಲ್ಲ. ಮೊನ್ನೆ ತಾನೇ ಹೋಟೆಲ್ಗೆ ಬಂದಿದ್ವಿ, ಹಂಗಾಗಿ ಏನಿಲ್ಲ. ನೋಡೋಣ ಅಂತ. ಇನ್ನು ಕೇಕ್ ಕಟಿಂಗ್ ಮಾಡ್ತಾಳೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂತಂದರೆ ಕಾಲೇಜಿಗೆ ಹೋಗಿದ್ದಾಳೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಿದ್ದಾಳೆ. 6 ಗಂಟೆ ಆಗುತ್ತೆ ಅಂತ. ಇನ್ನು ಮಳೆ ಅದು ಇದು ಏನಾದರೂ ಬಂದರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಅಂತಂದರೆ ಏನಾದರೂ ಕೇಕ್ ಕಟ್ ಮಾಡ್ಸೋಣ ಅಂದರೆ ನೋಡೋಣ. ಇನ್ನು ಏನು ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿರ್ತೀವಲ್ಲ ಅದಾಗದೇ ಇಲ್ಲ. ನಾವೇನು ಅಂದ್ಕೊಳ್ಳಿಲ್ಲಂಗೆ ಇದ್ದಕ್ಕಿದ್ದಂಗೆ ಹಂಗೆ ಆಗುತ್ತೆ. ನೋಡೋಣ ಅಂತೆ. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಬಂದೆ. ಯಾವುದು ನೀಲಕಂಠೇಶ್ವರ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು. ಹಂಗಾಗಿ ದೇವಸ್ಥಾನ ತುಂಬ ಕ್ಲಿಪ್ಪಿಂಗು ಬರೀ ದೇವ್ರದ್ದೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ವಾರ ಇದು ಒಂದು ಸ್ವಲ್ಪ ದಿನದಿಂದ ಜಾಸ್ತಿ ದೇವ್ರದ್ದೇ ಆಗ್ತಾಯಿದ್ದೀನಿ. ಹಂಗಾಗ್ಬಿಟ್ಟು ತುಂಬ ಇದು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ಲಿಪ್ಪಿಂಗ್ ಅಂತ ತೊಗೊಂಡಿಲ್ಲ. ಸಿಂಪಲಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನು ಇದಿಲ್ಲ. ಇನ್ನು ನೋಡೋಣಂತೆ. ಬಂದಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಲಕ್ಕಿ ಬಾ. ಥ್ಯಾಂಕ್ಸ್ ಕೇಳು. ಲಕ್ಕಿ ಥ್ಯಾಂಕ್ಸ್ ಕೊಡು. ಲಕ್ಕಿ ಕಚ್ಚಲ್ಲ. ಬರ್ತಡೆ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ರೆಡಿ ಆಗಿದ್ದಾಳೆ. ಬೆಳಿಗ್ಗೆ ಒಂದು ಡ್ರೆಸ್ ಹಾಕೊಂಡಿದ್ಲು, ಇವಾಗ ಒಂದು ಡ್ರೆಸ್ಸು. ಯಾವಾಗಲೂ ಪ್ಯಾಂಟ್ ಹಾಕೊತಾ ಇರ್ತಾರೆ. ಸ್ವಲ್ಪ ಚೂಡಿ ಹಾಕ್ಕೊಳ್ಳಿ ಅಂತೇಳಿ ನಾನೇ ಇದನ್ನು ಹೇಳಿ ಹಾಕ್ಸಿದ್ದೀನಿ. ರೆಡಿ. ಇವಾಗ ಅದೆಲ್ಲ ಸ್ವಲ್ಪ ಸ್ವೀಟ್ ತೊಗೊಂಡೋಗಿ ಕೊಟ್ಟು ಬರೋಕ್ಕೆ ಅಂತ ಹೋಗಬೇಕು. ಸ್ವೀಟ್ ತೊಗೊಂಡು ಇನ್ನು ಸ್ವೀಟ್ಗಳೆಲ್ಲ ತೊಗೊಂಡ್ಬಿಟ್ಟು ಅಮ್ಮ ಮನೆಗೆ ಅಂತ ಹೋದ್ವಿ. ಅಮ್ಮ ಮನೆಗೆ ಮತ್ತು ತಂಗಿ ಮನೆಗೆ ಮತ್ತು ಆಂಟಿ ಮನೆಗೆ ಅವ್ರಿಗೆಲ್ಲ ಕೊಟ್ಬರೋಣ ಅಂತ ಹೋದ್ವಿ. ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ಮಳೆನೂ ಬೇರೆ ಬರ್ತಾಯಿತ್ತು. ಅಲ್ಲಿ ಆಂಟಿ ಮನೆಗೆ ಹೋದಾಗೂ ಮಳೆ, ಮಮ್ಮಿ ಮನೆ ಹತ್ರ ಬಂದ್ರೂ ಮಳೆ, ಎಲ್ಲ ಕಡೆ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ. ಮತ್ತು ನನ್ನ ಮಗಳಿಗೂ ಅಷ್ಟೇ ಸಾಯಂಕಾಲ ಫ್ರೆಂಡ್ಸಿಗೆಲ್ಲರಿಗೂ ಹೊರಗಡೆ ಟ್ರೀಟ್ನ ಕೊಟ್ಟು ಬರೋಕ್ಕೆ ಅಂತೇಳಿ ಹೋಗಿದ್ಲು. ಹಂಗಾಗ್ಬಿಟ್ಟು ಬರೋದು ಲೇಟ್ ಆಯಿತು ಅಂತ ಕೇಕೂ ಅಷ್ಟೇ ಕಟ್ ಮಾಡೋಕ್ಕೆ ಅಂತ ಆಗಲಿಲ್ಲ. ಇನ್ನು ಸ್ವೀಟ್ಸ್ ಆದರೂ ಕೊಟ್ಟು ಬರೋಣ ಅಂತ ಎಲ್ಲರಿಗೂ ಹೋಗ್ಬಿಟ್ಟು ಸ್ವೀಟ್ನ ಕೊಟ್ಟು ಬಂದ್ವಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ.